ನೋಡಿ, ಗಾಡಿ ನಿಮ್ದಿರ್ಬೋದು, DL ನಿಮ್ದಿರ್ಬೋದು, ಮನಸ್ಸು ನಿಮ್ದಿರ್ಬೋದು, ನಾನು ಇಷ್ಟ ಬಂದಂಗೆ ಓಡಿಸ್ತೀನಿ ಅಂದರೆ ರಸ್ತೆ ನಿಮ್ದಲ್ಲ. ರಸ್ತೆ ಯಾರ್ದು? ಸರ್ಕಾರದ್ದು, ಹೌದಲ್ವಾ? ಸೊ ಕಂಪನಿ ನಿಮ್ದಿರ್ಬೋದು, ನೀವು ಭಾಳ ಒಳ್ಳೆ ಲೀಡರ್ ಇರ್ಬೋದು, ನೀವು ಭಾಳ ಜಾಣ್ರಿರ್ಬೋದು, ತುಂಬ ಅದ್ಭುತವಾಗಿ ಮಾತಾಡ್ಬೋದು, ಅದು ಸೈಡಿಗೆ ಇಟ್ಬಿಡಿ. ಇಂಡಸ್ಟ್ರಿ ನಿಮ್ದಲ್ಲ, ಹೌದಲ್ವಾ? ಸೊ ಇಂಡಸ್ಟ್ರಿಯ ಬಗ್ಗೆ ತಿಳ್ಕೊಳೋಕ್ಕೆ ಇವತ್ತು ನಾವೆಲ್ಲ ಬಂದಿದ್ದೀವಿ. ಸೊ ಇವರು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಹೇಳ್ತಾರೆ, ನಾನು ಅದನ್ನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಹೇಳ್ತಾರೆ, ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ನಿಮಗೆ ನೋಟ್ ಪ್ಯಾಡ್ ಕೊಟ್ಟಿದೆ, ಬರ್ಕೊಳ್ಳಿ. ಗೊತ್ತಿಲ್ಲದ ವಿಷಯಗಳನ್ನು ನನಗೆ ಕೇಳಿ ತಿಳ್ಕೊಳ್ಳಿ, ನಾನು ಇರ್ತೀನಿ ಕನ್ನಡದಲ್ಲಿ ಮಾತನಾಡಿ. ನೀವು ಹಿಂದಿಯಲ್ಲೇ ಮಾತಾಡಬೇಕು, ಇಂಗ್ಲೀಷಲ್ಲೇ ಮಾತಾಡಬೇಕಂತೇನಿಲ್ಲ. ನಿಮಗೆ ಏನೇ ಡೌಟ್ಸ್ ಬಂದರೂ ನೀವು ಮಾತಾಡ್ಬೋದು, ಕನ್ನಡದಲ್ಲಿ ಮಾತಾಡಿ. ಓಕೆ? ಸೊ ನಾನು ಇರ್ತೀನಿ, ಸಮಯ ವೇಸ್ಟ್ ಮಾಡೋದು ಬೇಡ. ಆಲ್ರೆಡಿ ತುಂಬ ಸಮಯ ಆಗಿದೆ. ನಾವೀಗ ರಾಹುಲ್ ಸರಿ ಕರೆನ, ಅವರು ಪಾಪ ಡೆಲ್ಲಿಯಿಂದ ಇಲ್ಲಿ 9 ಗಂಟೆಗೆ ಬಂದಿದ್ದಾರೆ. ನಾವು ಇಲ್ಲಿಯವರೇ ಆಗಿಬಿಟ್ಟು 11 ಗಂಟೆ ಆದರೂ ಇನ್ನೂ ಬಂದಿಲ್ಲ ಭಾಳ ಜನ. ಓಕೆ? ಸೊ ನಾವೀಗ ಶುರು ಮಾಡೋಣ. ಸೊ ಅಂಥ ಗ್ರೇಟ್ ವ್ಯಕ್ತಿನ ನಾವೆಲ್ಲರೂ ಒಂದು ಒಳ್ಳೆಯ ಹಾಡಿನ ಮುಖಾಂತರ ಅವರಿಗೆಲ್ಲ ವೆಲ್ಕಮ್ ಮಾಡೋಣ. ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡಿ. ಕರ್ನಾಟಕಕ್ಕೆ ಮೊದಲ ಬಾರಿ ಬರ್ತಾ ಇದ್ದಾರೆ. ಸೊ ನಮ್ಮ ಕರುನಾಡಿಗೆ ಕಾಲಿಟ್ಟಿರುವಂತಹ ದೆಹಲಿಯ ರಾಹುಲ್ ಸರ್ ನಾವು ವೆಲ್ಕಮ್ ಮಾಡೋಣಂತೆ. ಅಂಥ ಮಹಾನ್ ವ್ಯಕ್ತಿಗೆ ಒಂದು ಶೇಕ್ ಹ್ಯಾಂಡ್ ಕೊಡಿ, ಒಂದು ಒಳ್ಳೆ ರೀತಿಯಲ್ಲಿ ಅವ್ರ ಹಿಂದೆ ಬರ್ತಾ ಇರೋದು ವಿನಯ್ ಸರ್ ಅಂತ. ಥ್ಯಾಂಕ್ ಯು ಎವ್ರಿ ಒನ್. ಸೊ ಸಮಯ ವ್ಯರ್ಥ ಮಾಡೋದು ಬೇಡ, ನಾವು ಮುಂದೆ ಹೋಗೋಣ. ನಮ್ಮ ಜೊತೆಗೆ ರಮ್ಯ ಮೇಡಮ್ ಇದ್ದಾರೆ, ಅವರು ಕೂಡ ಚೀಫ್ ಗೆಸ್ಟ್ ಆಗಿದ್ದಾರೆ. ಈವನ್ ವಿನಯ್ ಪಾಟೀಲ್ ಅಂತಂದೇಳಿ ಅವರು ಕೂಡ ಒಬ್ಬ ಒಳ್ಳೆಯ ಟ್ರೈನರ್, ಮೋಟಿವೇಶ್ನಲ್ ಸ್ಪೀಕರ್ ಕೂಡ ಹೌದು. ಸೊ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈಗ ನಾನು ವೇದಿಕೆನ ರಾಹುಲ್ ಸರ್ಗೆ ನಾನು ವಹಿಸ್ತೇನೆ. ಸೊ ದಯವಿಟ್ಟು ಎಲ್ಲರೂ ಎದ್ದಿಂತು ಚಪ್ಪಾಳೆ ಮುಖಾಂತರ ರಾಹುಲ್ ಸರ್ಗೆ ವೇದಿಕೆ ಮೇಲೆ ಕರೆಯೋಣ. ಹಮ್ ತೋಡ ಇನಾಗ್ರೇಷನ್ ಕರೆದಂಗೆ ಸರ್ ಒಂದು ದೀಪವನ್ನು ಬೆಳಗೋ ಕಾರ್ಯಕ್ರಮನ ಮಾಡ್ತಾ ಇವತ್ತಿನ ಕಾರ್ಯಕ್ರಮನ ನಾವು ಶುರು ಮಾಡೋಣಂತೆ ಸ್ನೇಹಿತರೆ. ಸೊ ಇವತ್ತಿನ ದಿನ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇವತ್ತು ಭಾಳ ಜನಕ್ಕೆ ಕರೆಯಲಾಗಿತ್ತು, ಬಟ್ ಎಲ್ಲರೂ ತಮ್ಮ ತಮ್ಮ ಮೋಟಿವೇಶನ್ ಟ್ರೈನಿಂಗಲ್ಲಿ ಬ್ಯುಸಿಯಾಗಿದ್ದಾರೆ. ಯಾರಿಗೂ ರಿಯಾಲಿಟಿ ತಿಳ್ಕೊಳೋಂತಹ ಪುರ್ಸೊತ್ತಿಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಇದು ನಾಳೆ ನಿಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಕೇರಳದಲ್ಲಿ ಆಲ್ರೆಡಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಬಂದಿದೆ. ನೀವು ಆಲ್ರೆಡಿ ಓದಿದ್ದೀರಾ, ಪೇಪರಲ್ಲೂ ನೋಡಿದ್ದೀರಾ, ನಾನು ವಿಡಿಯೋನೂ ಅದ್ರ ಬಗ್ಗೆ ಮಾಡಿದ್ದೆ ಕನ್ನಡದಲ್ಲಿ, ಹೌದಲ್ವಾ? ಕೇರಳದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಬಂದಿದೆ. ಸೊ ಆದಷ್ಟು ಜಲ್ದಿ ನಮ್ಮ ಸ್ಟೇಟಲ್ಲೂ ಕೂಡ ಬರ್ತಾ ಇದೆ. ಸೊ ಅವಾಗ ಬಂದರೆ ನಾವು ಅದ್ರ ಬಗ್ಗೆ 100% ನಾಲೆಡ್ಜ್ ತೊಗೊಂಡಿದ್ರೆ ನಮಗೆ ತುಂಬ ಈಸಿ ಆಗುತ್ತೆ ಬಿಸ್ನೆಸ್ ಮಾಡೋದಕ್ಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದಕ್ಕೆ. ಓಕೆ, गुड मॉर्निंग. हिंदी इंग्लिश में क्या चलेगा?
दोनों कितना मिक्स? 50-70, 30, 50-50? ओके। लेकिन अगले साल से अबाउट अनदर 1 साल बाद जब भी आऊंगा तो थोड़ी बहुत कन्नड़ा सीख कर आऊंगा। 2 साल पहले केरल गया था, मलयाली नहीं समझ में आती थी, बट अभी जाके 4 वर्ड सीख लिए, तो कन्नड़ा में 4 वर्ड जरूर सीखेंगे। मुझे सक्सेसफुल होना है, बस मुझे इतना आना चाहिए, बाकी हो जाएगा। ओके। आज का जो सेशन है इसको 4 पार्ट में डिवाइड किया है, ठीक है, क्योंकि शरद ने बोला कि चाय का टाइम और लंच का टाइम नहीं हिलना चाहिए, नॉलेज कम हो जाएगा, चलेगा। तो शरद से जब से मैं जानता हूं तब से एक ही बात है, सर टी टाइम इंपॉर्टेंट, सर लंच टाइम ज्यादा होना चाहिए सर। इसने एक बार नहीं पूछा कि करना क्या है। ओके, तो 4 चीजें डिस्कस करेंगे आज। सबसे पहला कि हम कौन है। वेरी स्ट्रेंज क्वेश्चन, वेरी स्टूपिड क्वेश्चन, बट द मोस्ट इंपॉर्टेंट क्वेश्चन, हम हैं कौन, हम यहाँ कर क्या रहे हैं, राइट? ಭಾಳ ಇಂಪಾರ್ಟೆಂಟ್ ಕ್ವಶನ್ ಏನು ಅಂದರೆ ನಾವು ಯಾರು, ನಾವು ಏನು ಮಾಡಬೇಕು ಇವತ್ತು ಅನ್ನೋದು ಪ್ರಶ್ನೆ ಅಂತ ಕೇಳ್ತಿದ್ದಾರೆ. ಓಕೆ, अच्छा दिस इज ऑल्सो आई हैव टू लर्न कि ओके वो प्रॉम्प्टर है, सो हाउ डू नहीं मैं स्लाइड मूव करूँगा, आप बोलिए सर। तो कहाँ मैं पे इधर आ जाता हूँ। चलो जब तक ये लैपटॉप कनेक्ट करते हैं, सो विल ट्राई टू फिगर आउट। हम में से 15 साल पुराना कौन है यहाँ पे डायरेक्ट सेलिंग में? एनीबडी 15 इयर्स? 15 ವರ್ಷ ಕಂಪ್ಲೀಟ್ ಮಾಡಿದ್ರು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ. Okay, it has to be one line now. I think whenever we are city of Bangalore, we should have एक AI का सॉफ्टवेयर होना चाहिए था कि मैं हिंदी बोलूं और वो कन्नड़ा में ट्रांसलेट करे। ट्रांसलेट करे। आई थिंक हमें ये डेवलप करना चाहिए। आ जाएगा सर वो भी। मैंने देखा एक ताइवान में सॉफ्टवेयर, उसमें आप मल्टीपल कंट्रीज, मल्टीपल लैंग्वेज में बात कर सकते हैं। तो अगर मेरे को हिंदी आता है तो मुझे अगर किसी तमिल वाले को अप्रोच करना है, इनवाइट करना है, तो वो सॉफ्टवेयर एकदम इमीडिएटली चेंज करता है और आपकी फोटो लगा के इनवाइट भी कर देता है, और उसके साथ वो कैलेंडर का लिंक भी भेज देता है कि जब मैं फ्री होऊंगा काम कर लेना, कनेक्ट कर लेना। तो एक लैंग्वेज में आप करीबन 100 लोगों से कनेक्ट कर लेते हैं। ऐसा कुछ सॉफ्टवेयर हमें भी बनाना पड़ेगा। ओके, तो 15 साल पुराने कितने थे? 1 2 3 10 साल वाले, 5 6 5 साल वाले। अच्छा 25 साल वाला है कोई? 25 एनीवन? आप 25? ओह वाओ, almost my batch. Which year sir? I started in 96. 96, even मेरे से सीनियर सर, मैं तो 99 बैच वाला हूँ। That's a amazing thing sir. 96 2020. 2020 अभी हो गया ना 5 साल। 25 99. 99 बैच, okay, great. So we are like the ओल्ड जनरेशन जिन्होंने काम करना छोड़ दिया, सिर्फ बातें करते हैं। ओके, सो थोड़ा सा जल्दी करते हैं, काफी टाइम चला गया। सो विल नेक्स्ट स्लाइड सर, इफ यू कैन डू इट। सो कंग्रेचुलेशंस, आपने पहला स्टेप ले लिया कि आप एक ट्रेनिंग प्रोग्राम में आए जिसमें सब कुछ बिजनेस के बारे में नहीं है, थोड़ा बहुत लीगल कंप्लायंस उन सब के बारे में भी है, ठीक है। तो आप इंडिया के 1% लोगों में ही हो जिनको ये पता चला है कि देयर इज समथिंग कॉल्ड एज ಲೀಗಲ್ और ಕಂಪ್ಲೈನ್ಸ್ भी नाम का कोई चीज़ होता है डायरेक्ट सेलिंग में। ಸೊ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೀವು ಕೇವಲ 1% ಜನರು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಲೀಗಲ್ ಇದೆ ಅಂತಂದೇಳಿ ಗೊತ್ತಿರೋರು ಅದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಭಾಳಷ್ಟು ಜನಕ್ಕೆ ಇದ್ರ ಬಗ್ಗೆ ಯೋಚನೆನೂ ಇಲ್ಲ, ಗೊತ್ತೂ ಇಲ್ಲ ಅಂತ. ओके नेक्स्ट। अब इम्पोर्टेंट क्वेश्चन ये है कि हम यहाँ पे क्यों आए? कुछ लाइफ में अच्छा करना इसलिए आए? ओके, सो अभी सब आए यहाँ पे एक एजुकेशन के लिए, लेकिन एग्जैक्टली क्या एजुकेशन है इसका कुछ आइडिया कि क्या सुनने जा रहे हैं? ओके, मेरा भी हाल यही था जब मैं पहली ट्रेनिंग देने जा रहा था कि सबने पूछा ऐसा भी कोई ट्रेनिंग होता है जिसके बारे में लीगल के बारे में और कंप्लायंस के बारे में बात करेंगे। एक एग्जांपल देना चाहूँगा। एक बहुत बड़े लीडर मुझसे मिले करीबन 10 दिन पहले। उन्होंने बोला कि
सर मेरे को अपनी टीम को लीगल का ट्रेनिंग देना है. ओके, सो आई सेड अभी तो आपने अपना 3 टीमों का ट्रेनिंग अलग अलग शहर में करवाया, पटना में, कोलकाता में, दिल्ली में, अभी और क्यों करना है? ही सेड सर मुझे लाइफ में कहाँ जाना है मुझे मालूम है, अभी वहाँ जाने के लिए मुझे जो चाहिए वो मेरा कार है, जो मेरे कंपनी व्हीकल है, मतलब मैं जिस कंपनी में काम करता हूँ वो कंपनी मुझे मेरा ड्रीम तक लेके जाएगा, लेकिन जाएगा तो वो किसी सड़क से ही सर. तो वो जो सड़क है वो गवर्नमेंट ने बनाया है, भाई गवर्नमेंट के रूल्स पे चलेगा तभी वो कंपनी आगे चलेगा. उसमें जो पेट्रोल डलता है वो मेरा हार्डवर्क है, वो मेरा एजुकेशन है, मेरी नॉलेज है, मैं मेहनत कितना करता हूँ वो है. लेकिन अभी वो सड़क पे इतने गड्ढे हैं कि गाड़ी स्पीड ही नहीं पकड़ रहा. अभी गाड़ी स्पीड नहीं पकड़ रहा तो मेरे जो ड्रीम्स तक मेरे को पहुंचना है वो नहीं पहुंच पा रहा. अगर ये समझो तो सारी ट्रेनिंग इसी बारे में है कि किस तरीके से आपकी जो गाड़ी है उसको तेज कर सकते हैं. ಸೊ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇದೊಂದು ದಾರಿ ಇದ್ದಂಗೆ, ನಾವು ಹೆಂಗೆ ದಾರಿಯಲ್ಲಿ ಗಾಡಿ ಸ್ಪೀಡಾಗಿ ಓಡಿಸ್ಬೇಕು ಅಂದರೆ ಮಧ್ಯೆ ಮಧ್ಯೆ ಹೆಂಗೆ ನಮಗೆ ಖಡ್ಡಗಳು ಗುಂಡಿಗಳು ಅಡ್ಡ ಬರ್ತಾ ಇರುತ್ತೆ. ಸೊ ಅದನ್ನು ಪಾರ್ ಮಾಡಿ ನಾವು ಹೋಗಬೇಕು ಅಂತಂದೇಳಿ ಆಸೆ ಪಡ್ತೀವಲ್ಲ, ಸೊ ಅದೇ ಇವತ್ತಿನ ಟ್ರೈನಿಂಗ್ ಆಗಿರುತ್ತೆ. ಸೊ ಯಾವುದೇ ಹಂಸು ಅಡ್ಡ ಅಡಚಣೆಗಳು ಬರದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸನ್ನು ಸುಗಮವಾಗಿ ಫಾಸ್ಟಾಗಿ ಮಾಡೋದು ಇವತ್ತಿನ ಉದ್ದೇಶ ಆಗಿದೆ. ಓಕೆ, ನೆಕ್ಸ್ಟ್. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ, ಇದನ್ನ ಎಲ್ಲರೂ ತರಿಸ್ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ, ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮ್ ಅನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್.
ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.